ನದಿಗಿಂತಲಿ ನೀಚರನಿ ಪರು ಅನಭಿಮಾನಿದಿವೌ ಕಸರುಕೇಚನ ಮುನಿಗಳಿಗೆ ಕಡಿಮೆ ಸ್ವಾಹಾದೇವಿ ಗಧಮಬುಧ ಎನಿಸುವಳು ಶಾದೇವಿ ನೀಚಳು ಶನಿ ಕಡಿಮೆ ಕರ್ಮಾಧಿಪತಿ ಸದ್ವಿನುತ ಪುಷ್ಕರ ನೀಚನೆನಿಸುವ ಸೂರ್ಯನಂತನಗೆ. ಜಯರಾಸೋತ್ಸವರತ ಲಕ್ಷ್ಮೀಶ ಸತತ ಸುಖಾರ್ಣವ ಜಯ ಕಂಜಾಕ್ಷ ಜಯ ಜನನೀಕರ ಪಾಶ ಸುಬದ್ಧ ಹರಣನ್ನವನೀತಸ್ಯ ಸುರೇಶ. ದಾಸೌರ್ಯಂ ದಯಾಯುಕ್ತಂ ದೌರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರಾಣು ತಾರತಮ್ಯ ಸಂಧಿ ಪದ್ಯ 8. ದ್ಯುನದಿಗಿಂತಲಿ ನೀಚರನಿ ಪರು ಅನಭಿಮಾನಿದಿವೌ ಕಸರು ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಅನಭಿಮಾನಿ ದೇವತಾರಭ್ಯ ಪುಷ್ಕರಾಂತ ತಾರತಮ್ಯ ವಿಚಾರ ಹೇಳ್ತಾರೆ. ದ್ಯುನದಿ ತ್ರಿವಿಕ್ರಮ ರೂಪಿಯಾದ ಶ್ರೀಹರಿಯ ಪಾದಾಂಗುಷ್ಟದಿಂದ ಉದ್ಭವಳಾದ ಶ್ರೀಹರಿಯ ಪಾದೋದ್ಭವೇ ಗಂಗಾ ನದಿಯು ಸ್ವರ್ಗಲೋಕದಲ್ಲಿ ಹರಿಯುವುದು. ಈ ಅಮರತರಂಗಿಣಿಗೆ ದ್ಯೂ ನದಿ ಎಂದು ಹೆಸರು. 20ನೆಯ ಕಕ್ಷಾಪನ್ನಳಾದ ಗಂಗಾದಿ 6 ಮಂದಿಗಳಿಗಿಂತಲೂ ಅನಾಖ್ಯಾತ ದೇವತೆಗಳು ಕನಿಷ್ಠರು. ಈ ದೇವತಾ ವರ್ಗ ತತ್ವಾಭಿಮಾನಿಗಳಷ್ಟು ಪ್ರಸಿದ್ಧರಲ್ಲ, ಅತತ್ವಾಭಿಮಾನಿಗಳು. ಇದರಿಂದ ಈ ವರ್ಗಕ್ಕೆ ಅನಾಖ್ಯಾತರು ಎಂದು ಹೆಸರು. ಇವರನ್ನು ಅನಭಿಮಾನಿಗಳು ಎಂದಿದ್ದಾರೆ. ಇವರು 21ನೆಯ ಕಕ್ಷಾಪನ್ನರು. ಇಂತಹ ಅನಾಖ್ಯಾತ ದೇವತಾ ವರ್ಗಕ್ಕಿಂತಲೂ ಕೇಚನ ಮುನಿಗಳಾದವರು ಅವರರು. ವಿಶ್ವಾಮಿತ್ರರು, ಬ್ರಹ್ಮಮಾನಸರಾದ ಮರೀಚ್ಯಾದಿ ಸಪ್ತರ್ಷಿಗಳು, ಚಿತ್ಯ ಮುನಿಗಳ ಪರ್ಯಂತ ಉಕ್ತರಾಗಿರುವ ಋಷಿವರ್ಗವನ್ನು ಬಿಟ್ಟು ಉಳಿದ ಋಷಿಗಳ ಪೈಕಿ ಕೆಲವರು ಮಾತ್ರ ಪ್ರಸಕ್ತ ಕಕ್ಷಕ್ಕೆ ಸೇರಿದವರು. ಕೇಚನ ಋಷಿ ಪರ್ಯಂತ ಈ ವರ್ಗ 22ನೇ ಕಕ್ಷಕ್ಕೆ ಸೇರಿದವರು. ಸ್ವಾಹಾದೇವಿ ದಕ್ಷ ಪ್ರಜೇಶ್ವರನ ಪುತ್ರಿ, ಅಗ್ನಿದೇವರ ಭಾರ್ಯ, ಸ್ಕಂದನೆಂಬ ಪುತ್ರ. 23ನೆಯ ಕಕ್ಷಕ್ಕೆ ಸೇರಿದ ಸ್ವಾಹಾದೇವಿ ಪೂರ್ವೋಕ್ತ ಕೇಚನಾದಿ ಮುನಿಗಳಿಗಿಂತ ಕಡಿಮೆ. ಬುಧ ಸುರಗುರುಗಳಾದ ಬೃಹಸ್ಪತ್ಯಾಚಾರ್ಯರ ಪತ್ನಿ ತಾರಾದೇವಿಯಲ್ಲಿ ಚಂದ್ರನಿಂದ ಜನಿಸಿದ ಪುತ್ರ. ನವಗ್ರಹಗಳಲ್ಲಿ ಒಬ್ಬನು ಈತನ ಪತ್ನಿ ಇಲೆ. ಇವಳಲ್ಲಿ ಪುರೂರವನೆಂಬ ಪುತ್ರ ಜನಿಸಿದನು. ಬುಧನು ಜಲಾಭಿಮಾನಿ, ಅವಾಂತರಾಭಿಮಾನಿ, ವರುಣ ಪ್ರಧಾನಾಭಿಮಾನಿ. ಬುಧನು 24ನೇ ಕಕ್ಷದವನು. ಸ್ವಾಹಾದೇವಿಗಿಂತ ತಾರತಮ್ಯದಲ್ಲಿ ಅವರನು. ಉಷಾದೇವಿ ಅಶ್ವಿನಿ ದೇವತೆಗಳ ಭಾರ್ಯ. ಉಷಾದೇವಿ ಗ್ರಹಣೇಂದ್ರಿಯಾಭಿಮಾನಿ, ಗಂಧಗುಣ ಗ್ರಾಹಕಳು. 25ನೇ ಕಕ್ಷಾಪನ್ನಳಾದ ಉಷಾದೇವಿಯು ಬುಧನಿಗಿಂತ ಕನಿಷ್ಠಳು. ಶನಿ ಕಡಿಮೆ. ಶನಿಯು ಛಾಯಾತನಯ, ಸೂರ್ಯನಂದನ, ನವಗ್ರಹಗಳಲ್ಲಿ ಪ್ರಮುಖ. ಪೃಥ್ವಿ ತತ್ವಕ್ಕೆ ಅಭಿಮಾನಿ. 26ನೇ ಕಕ್ಷದ ಶನಿರಾಯ ಉಷಾದೇವಿಗಿಂತ ಅವರನು. ಸರ್ವಜೀವರ ಕರ್ಮಾಭಿಮಾನಿಯಾದ ಪುಷ್ಕರನು ತಾರತಮ್ಯದಲ್ಲಿ ಶನಿರಾಯನಿಗಿಂತ ಕಡಿಮೆ. ಪುಷ್ಕರನನ್ನು ಸದ್ವಿನುತ ಎಂದಿದ್ದಾರೆ, ಅಂದರೆ ಸಜ್ಜನರಿಂದ ಸ್ತುತ್ಯನು ಎಂದರ್ಥ. ಕಾರಣ, ಗುರುಗ್ರಹವು ಸಿಂಹರಾಶಿಯಲ್ಲಿರುವಾಗ ಪುಷ್ಕರನು ಗೋದಾವರಿ ನದಿಯಲ್ಲಿ ಪ್ರವೇಶಿಸ್ತಾನೆ. ಅದರ ಸಾನ್ನಿಧ್ಯ ವಿಶೇಷದಿಂದ ಗೋದಾವರಿ ಸ್ನಾನ ಮಾಡಿದವರಿಗೆ ಮಹತ್ವ. ಇದರಂತೆಯೇ ಕೆಲವು ಪರ್ವಕಾಲಗಳಲ್ಲಿ ಪುಷ್ಕರನು ಮತ್ತೆ ಕೆಲವು ನದಿ ತೀರ್ಥಗಳಲ್ಲಿ ಸನ್ನಿಹಿತನಾಗಿರುವನು. ಇದರಿಂದ ಸಜ್ಜನರಿಂದ ಸ್ತುತ್ಯಮಾನನು ಪುಷ್ಕರನು. 27ನೆಯ ಕಕ್ಷಾಪನ್ನನು. ತಾರತಮ್ಯ ಕ್ರಮ: ಗಂಗಾದೇವಿ, ರೋಹಿಣಿ, ಶ್ಯಾಮಲಾ, ವಿರಾಟ್ ದೇವಿ, ಪರ್ಜನ್ಯ, ಸಂಜ್ಞಾದೇವಿ. ಈ 6 ಮಂದಿ 20ನೇ ಕಕ್ಷದವರು. ಅಪ್ರಸಿದ್ಧರು, ಅನಭಿಮಾನಿಗಳೂ ಆದ ಅನಾಖ್ಯಾತ ದೇವತೆಗಳು. ಗಂಗಾದಿಗಳಿಗಿಂತ ಅವರರು 21ನೇ ಕಕ್ಷ. ಕೇಚನಾದಿ ಮುನಿಗಳ ವರ್ಗ ಅನಾಖ್ಯಾತರಿಗಿಂತಲೂ ಕಡಿಮೆ, 22ನೇ ಕಕ್ಷ. ಸ್ವಾಹಾದೇವಿ ಕೇಚನಾದಿ ಮುನಿಗಳಿಗಿಂತ ಕನಿಷ್ಠಳು, 23ನೇ ಕಕ್ಷ. ಜಲಾಭಿಮಾನಿ ಬುಧನು ಸ್ವಾಹಾದೇವಿಗಿಂತ ಕಡಿಮೆ, 24ನೆಯ ಕಕ್ಷ. ಅಶ್ವಿನಿ ದೇವತೆಗಳ ಪತ್ನಿ ಉಷಾದೇವಿಯು ಬುಧನಿಗಿಂತ ಅವರಳು, 25ನೇ ಕಕ್ಷ. ಸೂರ್ಯನಂದನನಾದ ಶನಿರಾಯನು ಉಷಾದೇವಿಗಿಂತ ತಾರತಮ್ಯದಲ್ಲಿ ಕನಿಷ್ಠನು, 26ನೇ ಕಕ್ಷ.
ಕರ್ಮಾಭಿಮಾನಿ ದೇವತಾ ಪುಷ್ಕರನು ಶನಿಗಿಂತಲೂ ಕಡಿಮೆ 27ನೇ ಕಕ್ಷಾ. ಪ್ರಮಾಣವೇನೆಂದರೆ ಏಭ್ಯೋನು ಚಾಗ್ನಿಜಾಯ ಚ ಜಲಮಯ ಬುಧಶ್ಚಾಪಿ ನಾಮಾತ್ಮಕ ಉಷಾಂಚೈವ ಭೂಮೋರತ ಆತ್ಮ ಶನಿರಪಿ ಕಥಿತಃ ಪುಷ್ಕರಃ ಕರ್ಮವೋಪಿ ತಾರತಮ್ಯ ಸ್ತೋತ್ರ ವಾಕ್ಯ ಇದು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.